ಪರಮ ಪೂಜ್ಯ ಶ್ರೀ ಶ್ರೀ ಈಶಪ್ರಿಯ ತೀರ್ಥ ಸ್ವಾಮೀಜಿಯವರೇ, ಶ್ರೀಯುತ ಪ್ರೊಫೆಸರ್ ಎ ಪಿ ಭಟ್ ಅವರೇ, ಮತ್ತೆಲ್ಲ ವೇದಿಕೆಯಲ್ಲಿ ಆಸೀನರಾದ ಹಿರಿಯರೇ ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರೇ, ಹಿಂದಿನ ಕಾಲದಲ್ಲಿ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು, ಈಗ ಒಂದಾನೊಂದು ಕಾಲದಲ್ಲಿ ನಾವು ಇಲ್ಲಿ ವಿದ್ಯಾರ್ಥಿಗಳಾಗಿದ್ದೇವೆ. ಸೊ ಈಗ ನಾವು ಇವತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅನ್ನು ಪೂರ್ಣಪ್ರಜ್ಞ ಹಳೆ ವಿದ್ಯಾರ್ಥಿಗಳ ಅಸೋಸಿಯೇಷನ್ ಮೀಟಿಂಗ್ ಮಾಡಿದ್ದೇವೆ. ಮತ್ತೆ ಹೊಸ ಪ್ರೆಸಿಡೆಂಟ್ ಅವರನ್ನು, ಮೇಡಮ್ ಅವರನ್ನು ನ್ಯೂ ಪ್ರೆಸಿಡೆಂಟ್ ಆಗಿ ಇವತ್ತು ಇಲೆಕ್ಟ್ ಮಾಡಿದ್ದೇವೆ. ಸೊ ಈಗ ಮಹಿಳಾ ನಾಯಕತ್ವ ಬಂದಿದೆ. ಸೊ ಹಾಗೆ ಮಹಿಳಾ ನಾಯಕತ್ವದಲ್ಲಿ ಖಂಡಿತ ನಾವು ಲಾಸ್ಟ್ ಟೈಮ್ ಹೇಳಿದಾಗೆ 1,000 ಪ್ರತಿ ತಿಂಗಳಿಗೆ ಮೆಂಬರ್ಸ್ ಆಗಬೇಕು ಇನ್ನು ಎಕ್ಸ್ಟ್ರಾ. ಸೊ ಹಾಗೆ 10,000 ಮೆಂಬರ್ಸ್ ಈ ವರ್ಷದ ನಮ್ಮ ಟಾರ್ಗೆಟ್ ಆಗಬೇಕು. ಅದು ನಮ್ಮ ಮೇಡಮ್ ಅವರ ನಾಯಕತ್ವದಲ್ಲಿ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಖಂಡಿತ ಆಗ್ತದೆ. ಮತ್ತು ನನ್ನ ಗುರುಗಳು ಪ್ರೊಫೆಸರ್ ಎ ಪಿ ಭಟ್ರಿಗೆ ಹೇಳಿದಾಗೆ ಸೈನ್ಸ್ ಡೆವಲಪ್ ಆಗಬೇಕು. ಸೊ ಪ್ರತಿಯೊಬ್ಬರು ಅದಕ್ಕೆ ಕಾಣಿಕೆ ಕೊಡಬೇಕು. ಹೇಗೆ ಸೈನ್ಸ್ ಡೆವಲಪ್ ಆಗಿ ನಮ್ಮ ಮೂಲಭೂತ ಪ್ರಾಬ್ಲಮ್ಗಳು ಹೇಗೆ ಸಾಲ್ವ್ ಆಗ್ಬೋದು. ಸೊ ಈ ನಿಟ್ಟಿನಲ್ಲಿ ನಾನು ಒಂದು ಅಳಿಲು ಸೇವೆ ಮಾಡಿದ್ದೆ. ಈ ವರ್ಷ ಸುಮಾರು 60 ಹೈಸ್ಕೂಲ್ಗಳಿಗೆ ಹೋಗಿ 10ನೇ ಕ್ಲಾಸಿನ ಮಕ್ಕಳಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯ ಬಗ್ಗೆ ಒಂದು ಗಂಟೆಗಳ ಕಾಲ ಅವರಿಗೆ ಒಂದು ಮೋಟಿವೇಟ್ ಮಾಡಿ, ಅವರಿಗೆ ಒಂದು ಕ್ವಿಜ್ ಪ್ರೋಗ್ರಾಮ್ ಮಾಡಿ, ಅವರದ್ದೇ ಸೈನ್ಸ್ ಸಬ್ಜೆಕ್ಟ್ ಇಂದ ಒಂದು 50% ಕ್ವಶನ್ಸ್ ಮತ್ತೆ 50% ಕ್ವಶನ್ಸ್ ನಾನು ಏನು ಮಕ್ಕಳಿಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಗ್ಗೆ, ಹೌ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಯಾನ್ ಸಾಲ್ವ್ ದಿ ಬೇಸಿಕ್ ಪ್ರಾಬ್ಲಮ್ಸ್, ಅಡ್ವಾನ್ಸ್ಡ್ ಪ್ರಾಬ್ಲಮ್ಸ್ ಅಂಡ್ ಡ್ರೀಮಿ ಡಿಸೈರ್ ಪ್ರಾಬ್ಲಮ್ಸ್ ಅಂತ ಹೇಳಿ ಅದರ ಬಗ್ಗೆ ಮಕ್ಕಳಿಗೆ ಅವರಿಗೆ ಅರ್ಥ ಆಗುವ ಹಾಗೆ ಒಂದು ಎಕ್ಸಾಂಪಲ್ಸ್ ಎಲ್ಲ ಕೊಟ್ಟು ಅವರಿಗೆ ಹೇಳಿದ್ದೇವೆ. ಸೊ ಅದು ಯಾಕೆ ಅಂದ್ರೆ ನಮ್ಮ ಎ ಪಿ ಭಟ್ರ ಕನಸಿನ ಹಾಗೆ ಸೈನ್ಸ್ ಮುಂದೆ ಬರಬೇಕು. ಮಕ್ಕಳು ಯಂಗ್ಸ್ಟರ್ಸ್ ಇನ್ ಫ್ಯೂಚರ್ ನಲ್ಲಿ ಸೈನ್ಸ್ಗೆ ಬರಬೇಕು. ಇಷ್ಟವರೆಗೆಲ್ಲ ಟೆಕ್ನಾಲಜಿ ಅಂಡ್ ಮೆಡಿಸಿನ್ ಅಂತ ಏರಿಯಾಗಳು ತುಂಬಾ ಅಟ್ರಾಕ್ಟಿವ್ ಆಗಿತ್ತು. ಆದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಎಲ್ಲ ಅಪ್ಲೈಡ್ ಏರಿಯಾದಲ್ಲಿರುವಂತಹ ಎಂಪ್ಲಾಯ್ಮೆಂಟ್ ಗೆ ಕತ್ತರಿ ಹಾಕ್ತಾ ಉಂಟು. ಎಲ್ಲ ಆಟೋಮೇಷನ್ಸ್ ಆಗ್ತಾ ಇದೆ. ಆಗಿರುವಾಗ ಖಂಡಿತ ಇದು ಒಂದು ಅಪರ್ಚುನಿಟಿ. ಸೊ ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯದಂತೆ ಮಕ್ಕಳು ಖಂಡಿತ ಸೈನ್ಸಿಗೆ ಇನ್ನು ಫ್ಯೂಚರ್ ನಲ್ಲಿ ಬರ್ತಾರೆ. ಹಾಗಾಗಿ ನಮ್ಮ ಪೂರ್ಣಪ್ರಜ್ಞಾ ಕಾಲೇಜಿನ BSc ಗೆ ಒಳ್ಳೆ ಡಿಮಾಂಡ್ ಬರ್ತದೆ ಇನ್ನು ಫ್ಯೂಚರ್ ನಲ್ಲಿ. ಆದ್ರಿಂದ ನಾವು ಸ್ವಲ್ಪ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕು. ಲ್ಯಾಬ್ಗಳೆಲ್ಲ ಜಾಸ್ತಿ ಆಗ್ಬೇಕು. ಒಳ್ಳೆಯ ಲೇಟೆಸ್ಟ್ ಸೈನ್ಸ್ ಇನ್ನೋವೇಷನ್ಸ್ ಅಂಡ್ ಇನ್ವೆನ್ಷನ್ ಗಳನ್ನು ಇಲ್ಲಿ ನಮ್ಮ ಲ್ಯಾಬೊರೇಟರಿಯಲ್ಲಿ ಆಡ್ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಫಂಡಿಂಗ್ ಕೊಡಬೇಕು. ಅದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಈ ವರ್ಷ ಹೇಗೆ ಸಪೋರ್ಟ್ ಮಾಡಬಹುದು ಸೈನ್ಸ್ ಲ್ಯಾಬ್ ಇಂಪ್ರೂವ್ಮೆಂಟ್ ಗೆ ಅನ್ನೋ ಬಗ್ಗೆ ಕೂಡ ನಾವು ಸ್ವಲ್ಪ ಚರ್ಚೆ ಮಾಡಿ, ನಮ್ಮ ತುಂಬಾ ಜನ ಪೂರ್ಣಪ್ರಜ್ಞಾ ಕಾಲೇಜಿನ ಹಳೆ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆ ದೊಡ್ಡ ಬಿಸ್ನೆಸ್ ಐಕನ್ಗಳಾಗಿದ್ದಾರೆ, ತುಂಬಾ ಸಕ್ಸಸ್ಫುಲ್ ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಅಂತವರನ್ನ ಐಡೆಂಟಿಫೈ ಮಾಡಿ ಅವರಿಂದ ಅವರ ಹೆಸರಿನಲ್ಲಿ ಒಂದು ಈ ಬೇರೆ ಬೇರೆ ಲ್ಯಾಬ್ ಮಾಡ್ಲಿಕ್ಕೆ ಆಗ್ತದ ಅನ್ನುವ ಬಗ್ಗೆ ನಮ್ಮ ಹೊಸ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಕೆಲಸ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಅಭಿನಂದನೆ ಕೂಡ ಸಲ್ಲಿಸ್ತಿದ್ದೇನೆ. ಯಾಕೆಂದ್ರೆ ನಮ್ಮಲ್ಲಿ ತುಂಬಾ 1000 ಜನ ಇದ್ದಾರೆ ಅಲ್ಯೂಮಿನೈಸ್, ಬಟ್ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಸೊ ನಾವು ಇನ್ನೂ ಇದನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್ ಮೊದಲು ಇನ್ನೂ ಸ್ಟ್ರಾಂಗ್ ಮಾಡಿ ಹೆಚ್ಚು ಜನರನ್ನು ನಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಈಗ ನನ್ನ ಪ್ರಕಾರ ನಮ್ಮ ಯುವ ನಾಯಕ ತೇಜಸ್ವಿ ಅವರು ಈಗ ಇದೇ ಇನ್ಸ್ಟಿಟ್ಯೂಟ್ ನಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ಲಿಕ್ಕಿದ್ದಾರೆ ಅನ್ನುವ ಒಂದು ವಿಷಯ ಕೇಳಿದೆ ನಾನು. ಹಾಗಾಗಿ ಅವರದ್ದು ಕಮಿಟ್ಮೆಂಟ್ ಟುವರ್ಡ್ಸ್ ಡೆವಲಪಿಂಗ್ ಅವರ್ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ವಿಲ್ ಇನ್ಕ್ರೀಸ್ ಅಂಡ್ ಇದರಿಂದಾಗಿ ನಮ್ಮ ಅಸೋಸಿಯೇಷನ್ ವಿಲ್ ಬಿಕಮ್ ಮೋರ್ ಸ್ಟ್ರಾಂಗ್ ಅಂತ ಹೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ.